ನಮಸ್ತೆ. ನಾನು ಎಸ್ ಕೆ ಕುಪ್ಪಾಸ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಮನೋನಿಗ್ರಹ ಕೆಲವು ಜನರಿಗೆ ಕಷ್ಟಕರ ಆಗುತ್ತೆ. ಯಾರಪ್ಪ ಅಂಥವರು? ಕೆಲವು ಜನರಿಗೆ ಕಷ್ಟಕರ ಆಗುತ್ತೆ. ಎಂಥವ್ರವರು? ಅನೈತಿಕವಾದ ರೀತಿಯಲ್ಲಿ ಬದುಕುತ್ತಿದ್ದರೆ ಖಂಡಿತವಾಗಿಯೂ ಈ ಮನೋನಿಗ್ರಹವನ್ನು ಸಾಧಿಸಲಾರರು. ಉದ್ದೇಶಪೂರ್ವಕವಾಗಿ ಇನ್ನೊಬ್ಬರಿಗೆ ಕೆಡಕನ್ನು ಬಯಸುವ ಸ್ವಭಾವದವರಿಂದ ಮನೋನಿಗ್ರಹ ಸಾಧ್ಯವಿಲ್ಲ. ಮಾದಕ ಪಾನೀಯಗಳನ್ನು ಸೇವಿಸುವ, ಸಮತೋಲನ ಇಲ್ಲದೆ ಅಥವಾ ಅವ್ಯವಸ್ಥಿತವಾಗಿ ಬದುಕುವ, ಅಂದರೆ ಸ್ವೇಚ್ಛವಾಗಿ ಕುಡಿಯುವ, ತಿನ್ನುವ, ಮಾತನಾಡುವ, ಕೆಲಸ ಮಾಡುವ, ಹೆಚ್ಚು ಕಾಲ ಮಲಗುವ ಅಥವಾ ನಿದ್ದೆಯನ್ನೇ ಮಾಡದಿರುವ ವ್ಯಕ್ತಿಗಳಿಂದ ಮನೋನಿಗ್ರಹ ಅಸಾಧ್ಯ. ನಿರರ್ಥಕವಾದ ವಿವಾದಗಳಲ್ಲಿ ತೊಡಗುವ ಅಭ್ಯಾಸವುಳ್ಳ, ಇನ್ನೊಬ್ಬರ ವಿಚಾರಗಳಲ್ಲಿ ಸುಮ್ಮನೆ ತಲೆ ತೂರಿಸುವ ಅಥವಾ ಪರರ ದೋಷಗಳನ್ನು ಕೆದಕುವುದರಲ್ಲಿ ಅತಿ ಉತ್ಸಾಹ ಕಾಣುವ ಮಂದಿಗೆ ಮನೋನಿಗ್ರಹ ಸಾಧ್ಯ ಇಲ್ಲ. ಯಾರು ಅನಗತ್ಯವಾಗಿ ದೇಹದಂಡನೆ ಮಾಡಿಕೊಳ್ಳುತ್ತಾರೋ, ವ್ಯರ್ಥವಾದ ಉದ್ದೇಶಗಳಿಗಾಗಿ ತಮ್ಮ ಶಕ್ತಿಯನ್ನು ದುರ್ವ್ಯಯ ಮಾಡಿಕೊಳ್ಳುತ್ತಾರೋ, ಅತಿ ಕಠಿಣವಾದ ಮೌನ ವೃತ್ತವನ್ನು ಬಲವಂತವಾಗಿ ಹೇರಿಕೊಳ್ಳುತ್ತಾರೋ ಅಥವಾ ಸ್ವಪ್ರತಿಷ್ಠಾನ ನಿರತರಾಗಿರುತ್ತಾರೋ ಅವರಿಗೆ ಮನೋನಿಗ್ರಹ ಸುಲಭವಾಗುವುದಿಲ್ಲ. ಯಾರು ತಮ್ಮ ತಮ್ಮ ಮಿತಿಗಳನ್ನು ಅರಿಯದೆ ಕೇವಲ ಮಹತ್ವಾಕಾಂಕ್ಷಿಗಳಾಗುತ್ತಾರೋ, ಇನ್ನೊಬ್ಬರ ಅಭಿವೃದ್ಧಿಯನ್ನು ಕಂಡು ಅಥವಾ ನೇರ ನಡೆಯನ್ನು ಕಂಡು ಕರಗುತ್ತಾರೋ ಅವರು ತಮ್ಮ ಮನಸ್ಸನ್ನು ನಿಗ್ರಹಿಸಲು ಅಸಮರ್ಥರಾಗಿರುತ್ತಾರೆ. ಯಾರು ಅಪರಾಧಿ ಭಾವನೆಯಿಂದ ಬಳಲುತ್ತಾರೋ ಅಂಥವರಿಗೂ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧ್ಯ ಇಲ್ಲ. ಆದ ಕಾರಣ ನಾವು ನಮ್ಮ ಮನಸ್ಸನ್ನು ಎಲ್ಲ ಬಗೆಯ ಪಾಪ ಪ್ರಜ್ಞೆಗಳಿಂದ ಮುಕ್ತವಾಗಿ ಇಡುವುದು ಆಗಬೇಕು. ನಾವು ಮಾಡಿರಬಹುದಾದ ಪಾಪಗಳಿಗೆ ಭಗವಂತನಲ್ಲಿ ತಪ್ಪೊಪ್ಪಿಕೊಂಡು ಮತ್ತೆ ಯಾವ ಬಗೆಯ ಅಪರಾಧಗಳನ್ನು ನಾವು ಎಸಗದಂತಹ ದೃಢತೆಯನ್ನು ದಯಪಾಲಿಸೆಂದು ಪ್ರಾರ್ಥಿಸಬೇಕು. ನಮಗೆ ಈ ಪಾಪ ಪ್ರಜ್ಞೆಯಿಂದ ಪಾರಾಗಲು ಇರುವ ಏಕೈಕ ಮಾರ್ಗವೆಂದರೆ ಮನಸ್ಸನ್ನು ನಿಗ್ರಹಕ್ಕೆ ತರಲು ದೃಢವಾದ ಸಂಕಲ್ಪದ ಜೊತೆಗೆ ನಮ್ಮನ್ನು ಕುರಿತು ನಮಗೆ ವಿಶ್ವಾಸವೂ ಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ತನ್ನ ದೌರ್ಬಲ್ಯಗಳನ್ನು ಮೆಟ್ಟಿ ತನ್ನಿಂದ ತಾನೇ ತನ್ನ ಉದ್ಧಾರವನ್ನು ಮಾಡಿಕೊಳ್ಳಬೇಕು ಎಂದು. ಮನೋನಿಗ್ರಹದಲ್ಲಿ ತೊಡಗಿದವರೆಲ್ಲರೂ ಈ ಮಾತನ್ನು ನೆನಪಿನಲ್ಲಿರಿಸಿಕೊಳ್ಳಬೇಕು. ಮನಸ್ಸನ್ನು ಮನಸ್ಸಿನಿಂದಲೇ ವಶಪಡಿಸಿಕೊಳ್ಳಬೇಕು. ಮನೋನಿಗ್ರಹದ ಸಂದರ್ಭದಲ್ಲಿ ಎದುರಾಗುವ ಎಡರುಗಳೆಲ್ಲ ನಮ್ಮ ಮನಸ್ಸಿನಿಂದ ಉದ್ಭವಿಸಿದವುಗಳೇ. ಏನು ಮಾಡಿದರೂ ಕೃತಕ ವಿಧಾನಗಳಿಂದ ಮನಸ್ಸನ್ನು ಸ್ವಾಧೀನಕ್ಕೆ ತರಲಿಕ್ಕೆ ಆಗಲ್ಲ. ಈಗಾಗಲೇ ನಿಗದಿತವಾದ ಹಾಗೂ ಪ್ರಮಾಣೀಕೃತವಾದ ವಿಧಿವಿಧಾನಗಳ ಅನುಸರಣೆಯಿಂದ, ಉದ್ದೇಶಪೂರ್ವಕವಾಗಿ ತಾಳ್ಮೆಯಿಂದ ಮತ್ತು ಬುದ್ಧಿವಂತಿಕೆಯಿಂದ ಹಾಗೂ ಶ್ರಮದಿಂದ ಮಾತ್ರ ಮನೋನಿಗ್ರಹ ಸಾಧ್ಯ. ಅದಕ್ಕೆ ಪುನಃ ಮನೋನಿಗ್ರಹ ಮಾಡಬೇಕಪ್ಪ, ಮನಸ್ಸಿನ ಕಾನ್ಸಂಟ್ರೇಷನ್ ಬೇಕು ಅಂದರೆ ಯಾವುದೇ ಔಷಧಿಗಳಿಲ್ಲ ಅದಕ್ಕೆ. ನಮ್ಮ ಮನಸ್ಸನ್ನು ನಮ್ಮ ಮನಸ್ಸಿನಿಂದಲೇ ಗೆಲ್ಲಬೇಕು. ಅದಕ್ಕೆ ಯೋಗ ಒಂದೇ ಪರಿಹಾರ. ಬನ್ನಿ, ನಮ್ಮ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರದ ನಿರಂತರ ಯೋಗ ವರ್ಗಗಳಲ್ಲಿ ಭಾಗವಹಿಸಿ ಮತ್ತು ಮನೋನಿಗ್ರಹವನ್ನು ಸಾಧಿಸಲಿಕ್ಕೆ ಏನೇನು ಬೇಕೋ ಆ ತಂತ್ರಗಳನ್ನು ಕಲಿಯೋ ಪ್ರಯತ್ನವನ್ನು ಮಾಡಿ. ನಮ್ಮದೇ ಯೂಟ್ಯೂಬ್ ಚಾನಲ್ಗೆ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ, ಅದಕ್ಕೆ ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.